ಗೈಸ್ ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತು ಸೀದಾ ಬೆಳಿಗ್ಗೆ ಶಿಸ್ತು ಎಣ್ಣೆ ಹಚ್ಕೊಳಕತ್ತೀವ್ರಿ. ಭಾಳ ದಿವಸ ಆಯ್ತು ಹಚ್ಕೊಂಡಿಲ್ಲ. ಯಾಕಂದ್ರೆ ನಾನೀಗ ಸಂಡೇ ಸ್ನಾನ ಮಾಡಿದ ಅಂದ್ರೆ 3 ದಿನ ಗ್ಯಾಪ್ ಇರುತ್ತೆ. ಇನ್ನೊಂದು 3 ದಿನ ಹಚ್ಕೊಂಡ್ಬಿಟ್ಟಿರ್ತೀನಿ. ಇವತ್ತು ಸೀದಾ ಥರ್ಸ್ಡೇ ಇರೋದಕ್ಕೆ ಹಚ್ಕೊಳಕತ್ತೀನಿ. ನಮ್ಮ ಪಕ್ಕ ಹಚ್ಚಾಕತ್ತಾವ ಸೀದಾ ತೆಲಿಗೆ. ಈಗ ಹಚ್ಕೊಂಡು ಸ್ನಾನ ಮಾಡಿ ಕೆಲಸ ಎಕ್ಸೆಟ್ರಾ ಇರ್ತಾವ ಅಂತ ಹೇಳ್ಕೊಂತ ಹೋಗುವ. ಇನ್ನೊಂದೇನಂದ್ರೆ ಈಗ ನಿಧಿದು ಒಂದು ಏನೋ ನಾರ್ಮಲ್ ಒಂದು ಎಕ್ಸಾಮ್ ಹಚ್ಚಾರ ಅಂದ್ರೆ ಅಲ್ಲೆಲ್ಲ ಲ್ಯಾಪ್ಟಾಪ್ನಾಗ ಐತಂತೆ. ಪಾಸ್ವರ್ಡ್ ಮರ್ತಾನಂತೆ. ಅದಕ್ಕೆ ನನ್ನ ಬಗ್ಲಾಗ ChatGPT ಹಚ್ಚಾರ ಕುಂದ್ರಿಸ್ಯಾನೀಗ. ಈಗ 4 ಗಂಟೆಲಿಂದ ಸ್ಟಾರ್ಟ್ ಅಂತ ಹೇಳಾನೆ. ಯಾವಾಗಾರ ಇದು ಮಾಡ್ಕೋಬೋದು. ಈಗ ಪಾಸ್ವರ್ಡ್ ಏನೋ ಮರ್ತಾನಂತೆ. ಅದನ್ನ ಪಾಸ್ಪೋರ್ಟ್ ಏನೋ ಅಂದ ಮಟ ಈಗ ತೊಗೊಂಬರಕ್ಕೆ ಹೋಗ್ಯಾನ. ಈಗ ಬಗ್ಲಾಗ ಕುಂತಿ ಈಗ ಸರ್ಚ್ ಮಾಡ್ಬೇಕಂತ. ಇಷ್ಟು ನಿಮಿಷ ಇಷ್ಟರಾಗ ಮುಗಿಸ್ಬೇಕಂತ ಇರ್ತಂತೆ. ಅದಕ್ಕೆ ಒಟ್ಟು ಪ್ರಿಪೇರ್ ಆಗಿರ್ತಾನ. ಒಟ್ಟು ಸೈಡಿಗೆ ಅಂತಂದು ಯಾಕಂದ್ರೆ ವಿಡಿಯೋ ಕಾನ್ಫರೆನ್ಸ್ ಇರುತ್ತಂತೆ. ಯಾರಿಗೂ ಗೊತ್ತು ಏನೋ ಮಾಡ್ದಾನ ಒಟ್ಟು ಗೊತ್ತಿಲ್ಲ. ನೋಡ ಹೆಂಗ್ ಮಾಡ್ದಾನ ನೋಡೋ ವಯಸ್ಸಲ್ಲಿ ತೋರಿಸ್ತೀವಿ. ಲೆಟ್ಸ್ಗೆ ಆಯ್ತಾ. ಸರ್ಚ್ ಮಾಡು. ಪಾಸ್ಪೋರ್ಟ್ ಇದು ನೀ ಪ್ರಿಪೇರ್ ಆಗಿರೋದು. ಇಲ್ಲಿ ಕೋಡಿಂಗ್ಸ್ ಇದೆ, ಬೇಸಿಕ್ಸ್ ಫಂಡಮೆಂಟಲ್ಸ್ ಅಂತ ಹೇಳಾರೆ. ಇಲ್ಲಿ ನೋಡಿದ್ರೆ DS ಈ ಕಂಪ್ನಿಗೆ ಗೈಸ್ ಇದಕ್ಕೆ ಅಪ್ಲೈ ಅಂದ್ರೆ ಸುಮ್ಮನೆ ನಾರ್ಮಲ್ ಇದು ಮಾಡ್ಯಾನ. ಹೆಂಗಿತ್ತೆ ವೆಲ್ ಎಕ್ಸ್ಪೀರಿಯನ್ಸ್? ಏನೇನೋ ಡಾಟಾ ಸಕ್ಸಸ್ ಎಲ್ಲ ಕೇಳಾಗತ್ತಾರ. 4 ಕ್ವಶನ್ ನನಗೆ ಡೌಟ್ ಹೊಡೈತಿ. 4 ಕ್ವಶನ್ಸ್ 70 ನಿಮಿಷ ಕೊಟ್ಟಾರ ಅಂತ. ಅದ ಮುಗಿತ ಅಷ್ಟ್ರಾಗ ಅದ್ರೊಳಗೆ ಒಂದೇ ಒಂದು ಕರೆಕ್ಟ್ ಮಾಡೀನಿ. ChatGPT ಹಾಕಿದ್ರು ಕೊಡವಲ್ಲು ಆನ್ಸರ್ಸ್ಗಳು. ಅದು ಕರೆಕ್ಟ್ ತಗೋಬೇಕಲ್ಲ. ಅದು ChatGPT ಅಂದ್ರೆ ಬಂತದು ಚೆನ್ನಾಗೆ ಬಂದವ ಬಟ್ ಅದಕ್ಕೆ ಸೆಟ್ ಆಗವಲ್ದು ಅವ್ರಿಗೆ. ಅದು ಕಡೆಗೆ ಒತ್ತದಂಗೆಲ್ಲ ರಾಂಗ್ ಇದು ತರ್ಸಾಗತ್ತೈತ್ಲಿ. ರಾಂಗ್ ಬರ್ತದ. ಇವ್ರು ಕೇಳತ್ತೈತಿ, ಇವ್ರಿಗೆ ಗೊತ್ತಿರ್ತೈತಿ. ChatGPT ಹಾಕಿದ್ರು ಬರ್ಬಾರ್ದ ಆನ್ಸರ್ ಅದಕ್ಕೆ ಹೆಂಗ್ ಗೊತ್ತಾಗ್ಲಾರಂಗೆ ಒಂದು ಕರೆಕ್ಟ್ ಮಾಡಿ 4 ಗಾಯ್ಸ್. ಈಗ ಫೈನಲಿ ಮನೆಗೆ ಬಂದ್ಕೊಳ್ಳ ನನಗೆ ಸ್ವಲ್ಪ ನೋಡ್ತಿದ್ದೆ. ಯಾಕಂದ್ರೆ ಭಾಳ ಮಂದಿ ಮದ್ವೆಗೆ ಬಂದಿದ್ದಿಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು ಮದ್ವೆ ಬಂದಿದ್ದಿಲ್ಲ. ಅದಕ್ಕೆ ಸ್ವಲ್ಪ ಫೋಟೋಸ್ ನಾನು ನೋಡ್ರಿ ಅಂತಂದು ಮೊನ್ನೆ ಹೋದಾಗ ಫಿಕ್ಸ್ ಆಕ್ಷನ್ ಬಂದೀನಿ. ಇನ್ನು ಲಿಂಗ್ಸೂರ್ದು ಆಕ್ಷನ್ ಬಂದಿಲ್ಲ. ಇದು ಕೊಪ್ಪಳದ ಮೊನ್ನೆ ಮದ್ವೆ ನಡೆದಿತ್ತು, ಅದು ಆಕ್ಷನ್ ಬಂದೀನಿ. ಅಂದ್ರೆ ಈ ಫೋಟೋ ನಾನು ಅಂದ್ರೆ ಹಳೇದೆಲ್ಲ ನಾನು ಇದ್ರಾಗೆ ಹಾಕೊಂಡಿದ್ದೆ ಗೈಸಿದು. ಇವೆಲ್ಲ ಹಳೆ ನಾನು ಗೈಸಿದ್ದು ನನಗೆ ನೋಡಿದ್ರು ಅದು ನೋಡೋದು ಕ್ಲಾರಿಟಿ ನೋಡೋದು. ಅಲ್ಲಿ ಚಸ್ಮಾ ಇದೇನೈತಲ್ಲ ಗೈಸ್, ಇದೆ ನನ್ನ ಫಸ್ಟ್ ಚಸ್ಮಾ ಇದು. ಅದು ಹೊಡೆದಾಗ ಇದು ನಮ್ಮ ಮಮ್ಮಿ ನೋಡ್ರದ. ನಮ್ಮ ತೆಂಗಿನ ಡ್ರೆಸ್ ನಮ್ಮ ಮಮ್ಮಿ ಹಾಕ್ಯಾನ ಸ್ವಲ್ಪ ಗೈಸ್. ಈ ಫೈನಲಿ ಇನ್ನೊಂದೇನಂದ್ರೆ ಈಗ ಫಸ್ಟ್ ಅರ್ಶಿನ ಶಾಸ್ತ್ರದಿಂದ ನೋಡ್ಕೊಂತ ಬರೋಣ ಯಾವ್ಯಾವು ಏನೇನು ಹೆಂಗೆ ಅಂತಂದು. ಫಸ್ಟ್ ನಮ್ಮ ಮಕ್ಕಳಿಂದ ತೋರಿಸ್ಬಿಡುವ. ಅಂದರೆ ಭಾಳ ಮಂದಿ ನೋಡಿಲ್ಲ, ಅಲ್ಲಿಲ್ಲ ಬರ್ಲಾರಕ್ಕಾದ್ರೆ ಇಲ್ಲೇ ನೋಡ್ಬಾರ್ದು. ಅದು ಕ್ಲಾರಿಟಿ ಅಂದ್ರೂ ಸೈಕ್ ಬಂದ ಗೈಸ್. ಇದು ಕ್ಯಾಂಡಿಡ್ ಹಂಗೆ ತೆಗ್ದಾರೆ ಚೆನ್ನಾಗಿ ಫೋಟೋಸ್. ಆದ್ರೆ ನಮಗೇನು ಸ್ವಲ್ಪ ಕಮ್ಮಿ ಸಿಕ್ಕ್ಯಾವ. ಇನ್ನೊಂದು ನಾನು ಇದು ಹಾಕ್ಯಂಡ್ರದೊಂದು ತೋರಿಸ್ತೀನಿ ನಿಮಗೆ. ಈ ಥರ ಇದು ಅಲ್ಟಿ ಬಂದೈತೆ ನೋಡಿ. ಇದು ಫೋಟೋ ಅಂದ್ರೆ ಸೈಕ್ ಬಂದೈತೆ. ಇದು ಮ್ಯಾಗಿನ ನೋಡೋಣಕ್ಕಿದೆ. ಇನ್ನೊಂದು ನಮ್ಮ ಮಮ್ಮಿ ಅದಕ್ಕೆ ನೋಡೋಕತ್ತಿಲ್ಲ ಅಂದ್ರೆ ನಮ್ಮ ಮಮ್ಮಿ ಇದ್ರ ಬಂದಿಲ್ಲ ಅಂತ ಅದಕ್ಕೆ ನೋಡಲ್ಲ ಅಂತೀನಿ. ಇದಾದ ಅಂದರೆ ಸೆಲೆಕ್ಟ್ ಮಾಡ್ಬೇಕು ಗೈಸ್. ಇನ್ನು ಇದು ಸೆಲೆಕ್ಟ್ ಮಾಡೋದು. ಅದ್ರ ನಾನು ಎಲ್ಲ ಇದು ಮನೆ ಗೈಸ್. ಇದು ಹೊಸ ಮನೆ ಅವ್ರು ಕಟ್ಟಿರೋದು. ಇದೊಂದು ಇವರು ಗಿರೀಶ್ ಮಾಮರು ನೋಡಿರ್ತೀರಿ ಆಲ್ಮೋಸ್ಟ್ ಅಲ್ಲ ಬ್ಲಾಗ್ ಒಳಗೆ. ಕಾಶಿನಾಥ್ ಸ್ವಾಮಿ ಏನಿದೆ ಜಿ ಹಿರೇಮಠ. ಜಿ ಅಂದ್ರೆ ಏನಕ್ಕ ಹೌದಾನ ಗೈಸ್? ಇಲ್ಲೇದೆ ನೋಡ್ರಿ, ಹಿಂದಕ್ಕೆ ನಿಂತೀನಿ. ಮಕ್ಕ ಅದು ಬಂದ್ಬಿಡೈತೆ. ಪೋಸು ಸಿಕ್ಕಿರೋದೆ ಅಪರೂಪ ಪೋಸು, ಅದನ್ನು ಅಡ್ಡ ಬಂದ್ಬಿಟ್ಟೈತಿ. ಇದೊಂದು ಸ್ಕ್ವಾಡ್. ಇಲ್ಲಿ ಕಣ್ಣ ಮುಚ್ಚನಲ್ ಪೃಥ್ವಿ. ಅದು ನೈಟ್ ಡ್ರೆಸ್ನಾಗ ಇದಂಗೆ ಗೈಸ್. ಪೃಥ್ವಿ ನೋಡ್ರಿ ನೈಟ್ ಡ್ರೆಸ್ ಆಗ್ಯದ ನಾವು. ಯಪ್ಪ ಇಲ್ಲಿಂದ ಅಣ್ಣ ಗೈಸ್. ಇದೇನು ಬಿಫೋರ್ ಇದು ನೋಡ್ಕೊಂಬಿಟ್ರಿ. ಈಗ ಆಫ್ಟರ್ ನೀವು ಆಮ್ಯಾಗ ನೋಡ್ರಿ ಹೆಂಗಿರುತ್ತಂದ್ರೆ 4 ಮಂದಿಗೆ ಸೇರ್ ಹಚ್ಚಾರ.
ಇಲ್ಲಿಂದ ಸ್ಟಾರ್ಟ್. ಇವರು ಬಂದು ದಬಾಯಿಸಿ ತಿಕ್ಕ ಮಾಡ್ತಾರೆ. ದಬಾಯಿಸಿ ತಿಕ್ಕಾಕತ್ರು. ನನಗೆ ಅವಾಗ ಎಕ್ಸ್ಪ್ರೆಷನ್ ಇಲ್ಲ, ಅವಾಗ ಚೇಂಜ್ ನಂದು ಎಕ್ಸ್ಪ್ರೆಷನ್. ಎಲ್ಲಿ ದಬಾಯಿಸಿ ತಿಕ್ಕಾಕತ್ತಾರ ನಡಿ ಅದಲ್ಲ, ಅವಾಗ ಎಕ್ಸ್ಪ್ರೆಷನ್ ಸ್ವಲ್ಪ ಚೇಂಜ್ ಆಯ್ತು. ಇಲ್ಲ ಆಗ್ಯದ ನೋಡಪ್ಪ ಗೈಸ್, ಈ ಥರ ಆಗ್ಯದ ಮಗ. ಯಪ್ಪ ಅವತ್ತು ಹೇಳ್ಬಾರ್ದು ಪರಿಸ್ಥಿತಿ. 1-2 kg ತಲೆಗೆ ಮ್ಯಾಗ ಎಣ್ಣೆ ಹಾಕಿಬಿಟ್ಟಿದ್ರೆ ದಬಾಯಿಸಿ ತಿಕ್ಕಿದ್ರ ನೋಡಿ ಆಗ್ಯದ. ಫುಲ್ ಅಂದ್ರೆ ಫುಲ್. ಈಗ ಬಂದ ಗೈಸ್ ಇವರು ನಮ್ಮ ಗಿರೀಶ್ ಮಾಮವ್ರ ಮಿಸ್ಸಸ್, ನಾವು ಅತ್ತೆ ಹಾಕ್ಯಾರ ಅಕ್ಕ. ಮೊನ್ನೆ ಇವ್ರದ್ದು ಸಾಗರಣ್ಣವ್ರ ಮಿಸ್ಸಸ್, ಮೊನ್ನೆ ರೀಸೆಂಟ್ ಮದುವೆ ಆಗಿರೋದು. ಹೇಳ್ಬಾರ್ದು ಉರಿತೈತಿ ಆಮ್ಯಾಗ. ಗೈಸ್ ಈಗ ನಾವು ಮನೆಗೆ ಬಂದೀವಿ, ಅಂದರೆ ಎಲ್ಲ ಶಾಪೆಲ್ಲ ಕ್ಲೋಸ್ ಮಾಡಿ ಬಂದೀವಿ. ನಾನು ನಿಮ್ಗೆ ಶಾಪ್ ಅಂದರೆ ನಿಮಗೆ ವಿಡಿಯೋ ನಿಂದ್ರಿಸ್ಬಿಟ್ಟಿದ್ದೆ, ಅಂದರೆ ಆಲ್ಬಮ್ ನಿಂದ್ರಿಸ್ಬಿಟ್ಟಿದ್ದೆ, ಎಲ್ಲಿಂದ ಫೋಟೋ ಏನೇನಂತಂದು. ಇನ್ನೊಂದು ನಂದು ಸೂಟ್ ಇರೋ ಫೋಟೋಸ್ನ ನೀವು ನೋಡಿಲ್ಲ. ಈ ಸಲ ಚಲೋ ಬಂದೈತಿ. ಅಂದರೆ ಅದು ಇಷ್ಟೇ ಐತೆ, ಅದು ಹೇಳೋದು ಬೇಡ. ಯಾಕಂದ್ರೆ ಸೂಟು ನಾವು ತೊಗೊಂಡಿರೋದು ಶ್ವೇತಕ್ಕನ ಮದುವೆಯಾಗಿ ತೊಗೊಂಡಿದ್ದೆ. ಅದೇನಾಗಿತ್ತು, ನನಗೆ ಇನ್ನೊಂದು ಸೂಟ್ ಯಾವಾಗಲೂ ಒಂದೇ ಸಲ ಯೂಸ್ ಆಗೋದು. ಅದಕ್ಕೆ ನಾನು ಪುಣ್ಯಮಕ್ಕನ ಮದುವೆಗೂ ಅದೇ ಎತ್ತಿಟ್ಕೊಂಡಿದ್ದೆ. ಯಾಕಂದ್ರೆ ಅಲ್ಲಿರೋ ರಿಲೇಷನ್ಸ್ ಇಲ್ಲಿ ಬರಲ್ಲ, ಇಲ್ಲಿರೋ ರಿಲೇಷನ್ಸ್ ಅಲ್ಲಿ ಬರಲ್ಲ ಅಂತ ಹೇಳ್ಕೊತ ಆ ಸೂಟ್ ಯಾವ ಥರ ಏನಂತಂದು ತೋರಿಸ್ಬೇಕು. ಯಾಕಂದ್ರೆ ಅದನ್ನೆಲ್ಲೂ ಪೋಸ್ಟು ಬಿಟ್ಟಿದ್ದಿಲ್ಲ. ಈಗ ನಾರ್ಮಲಿ ಈಗ ಸದ್ಯಕ್ಕೆ ಈಗ ನೋಡಾಕತ್ತಿರೋದು ನೀವು ಅರ್ಶಿನ ಶಾಸ್ತ್ರದ್ದು ಇದೆಲ್ಲ ಬಂದು ಗೆಸ್ಟು. ನನ್ನ ಮಕ ನೋಡ್ರಿ ಗೆಸ್ ಅವಾಗೆ ಎಲ್ಲ ನೀರು ಇಳೋದು ಹೋಗ್ಬಿಡಿತ್ತು. ಸದ್ಯಕ್ಕೆ ಈ ಫ್ರೇಮ್ ಚೆನ್ನಾಗೈತಿ. ಮೇನ್ ಫೋಟೋಸ್ ನೋಡ್ತಾಡ್ರಿ ಗೈಸ್. ಓ ಮೈಗ ಇದು ನೀನು ಮನೆ ಬಳ್ಳಗೆ ಭಾವನೆ ಬರಸಿಡಿಲ ಗೈಸ್. ನಾನು ಯಾವ್ದಕ್ಕೆ ಇರ್ತೀನಿ ಆ ಆಟ ತೋರಿಸ್ತೀನಿ. ಹೌದಿಲ್ರಿ, ಮತ್ತು ನಾನು ಎಲ್ಲದ್ರಾಗ ಇದ್ದೀನಿ. ಓಹೋ ಇಲ್ಲಿ ನಮ್ಮ ತಾತವ್ರು ಫುಲ್ ಎಲ್ಲರೂ ಒಂದೇ ಹೊಡ್ತಕ್ಕೆ ಅಟ್ಯಾಕ್ ಹೊಡೆದ್ಬಿಟ್ರೆ ಸೀದಾ. ವೇಸ್ ಗಾಯ್ ಓ ಗೈಸ್ ಇಲ್ಲಿಂದ ಗೈಸ್, ಇಲ್ಲಿಂದ ಸಿಂಗಲ್ ಫ್ರೇಮ್ಸು. ನೋಡ್ರಿ ಗೈಸ್, ಮಗ ನೋಡ್ರಿ ಗೈಸ್. ನೀನು ಒಳ್ಳೆ ಅರುಂಧತಿ ಕಾಣ ಓ ಅಯ್ಯೋ ಕಾಣ ಮುಚ್ಚಿಬಿಟ್ಟ ಏಕೆ ಸಣ್ಣ ಹುಡುಗಿ ಅಪ್ಪ. ಇದು ತೆಗ್ದ ಮುಚ್ಚಳ ತೆಗ್ದ. ಗಾಯ್ಸ್ ಅಣ್ಣ ನೋಡ್ರಿ ಅಣ್ಣವೇ. ಓಹೋ ಪೃಥ್ವಿರಾಜ್ ಚೌಹಾನ್ ಮೂಲಿಂಗ್ ಆಗೈತೆ. ಅಕ್ಕಂದ ಫುಲ್ ಫೋಟೋಶೂಟ್ ಚೆನ್ನಾಗಿ. ಅವಾಗೆ ನನ್ನ ಮಕ್ಕ ಅವಾಗೆ ಬಾಡಿ ಹೋದ ಬಳ್ಳಿಯಿಂದ ಹೂವು ಹರಳ ಹಂಗಾಗ್ಬಿಡೋದು ಗೈಸ್ ನಂದು. ಇಲ್ಲಿ ಗೈಸ್ ನಾವು ನಮ್ಮ ತಾತವ್ರು ಪೃಥ್ವಿಯವ್ರ ಪಪ್ಪರ ಗೈಸ್ ಇವರು. ನನ್ನ ಮಕ್ಕ ನೋಡ್ರಿ ಅಯ್ಯೋ ಗೈಸ್. ಇನ್ನೊಂದೇನಂದ್ರೆ ನನಗೆ ಪ್ಲ್ಯಾನ್ಸ್ ಇದ್ದಿಲ್ಲ, ಅಂದರೆ ಇವ್ರಿಗೆ ಕುಂದ್ರಿಸಿದ್ದು ಮಾಡ್ದಾರ ಗೊತ್ತಿದ್ದಿಲ್ಲ. ನಾರ್ಮಲ್ ಅರ್ಶನದ ಡ್ರೆಸ್ ಹಾಕ್ಯಂಬಂದಿದ್ನಿ. ಇದು ಗೈಸ್ ಇಲ್ಲಿ ಪ್ಯಾಂಟ್ ಐತಲ್ಲ, ಜುಡಿಯೋ ಪ್ಯಾಂಟ್ ಗೈಸ್, 1000 ರೂಪಾಯಿ ಪ್ಯಾಂಟ್. ಹೆಂಗಾಗೈತೆ ಅಂದರೆ ಹೇಳಬಾರ್ದು ಪರಿಸ್ಥಿತಿ. ಸಡನ್ ಆದಾಗ ನಾನು ಬಟ್ಟೆನೂ ತೊಗೊಂಡೋಗಿದ್ದಿಲ್ಲ. ಕುಂದ್ರಿಸಿ ಹಂಗೆ ಮಾಡಿಸ್ಬಿಟ್ರೆ ಅದು ಎದಕ್ಕೆ ಮಾಡಿಸಿದ್ರು ಹೆಂಗೆ ಅಂತ. ಇವು ಓಹೋ ಇದು ಸೈಕಿದ್ ಗೈಸ್. ಇದು ಅಲ್ಟಿ ಗೈಸ್. ಇದು ನಾನು ನೋಡೋಕೆ ದೊಡ್ಡ ಕಾಣುತ್ತೆ. ಓ ಇಲ್ಲಿಗೆ ಎಂಡ ಇದು. ಇಲ್ಲಿ ಗೈಸ್ ಇಲ್ಲಿ ಪಿಕ್ಚರ್ ಐತೆ ನೋಡ್ರಿ. ಬಿಸಿ ನೀರು ಗೈಸ್. ಎಲ್ಲ ಭಯಕತ್ತಿದ್ದಿಲ್ಲ ಅಲ್ಲಿ ಬಿಸಿ ನೀರು. ಆಲ್ಮೋಸ್ಟ್ ಅಲ್ಲಿ ಲಾಗ್ ನೋಡಿರ್ತೀರಿ. ಲಾಗ್ ನೋಡಿದ್ರೆ ಇದನ್ನ ನೋಡ್ರಿ. ಇಲ್ಲಿ ಬೇಸ್ ಕೈ ಮುಗಿದೆ ನೋಡ್ರಿ, ತಿಕ್ಕನದ. ಇಲ್ಲಿ ಪೋಸ್ ಕೊಡ್ರಿ ಅಂತಂದಾಗ ಸುಮ್ಮನೆ ಓಹೋ ಇದೇ ಅಲ್ಟಿ ಒಳ್ಳೆಯದು. ಕುರಿ ಕಡಿಬೇಕಾದ್ರೆ ಹಾಕ್ದಾಗ ಹಾಕತ್ತಾರ. ಓ ಯಪ್ಪ, ಇಲ್ಲಿಂದ ನಮ್ಮ ಅಕ್ಕಗೆ ಮಾಡಿಸಿದ್ರೆ ಸಾನ. ಇದು ಸೈಗ್ ಬಂದೈತೆ ಗೈಸ್. ಇದು ನೀರಿಗೆ ಫೋಕಸ್ ಆಗೈತಿ. ಇದು ಊದಿದ್ರು ಅದು ಏನು ಬಂತು ಏನು ಬಿಡ್ತಾನೆ. ಓ ವಿಡಿಯೋಸ್ ಇದಾವ. ಕಣ್ಣ ಮುಚ್ಚಿದ್ಲಕ್ಕೆ 1 2 3 ಶಾಟ್ಲ ಕೈ ಸೀದಾ ಮ್ಯಾಟ್ರ್ ಬಂದ್ಬಿಡ್ತೀನಿ. ನಾನು ತೋರಿಸ್ಬಿಡ್ತೀನಿ ಇದಕ್ಕೆ ಸೀದಾ. ಈಗ ತೋರಿಸ್ ನೋಡ್ರಿ ಗೈಸ್. ನಮ್ಮ ಎಸ್ ಗೈಸ್ ನೋಡ್ರಿ ಈ ಸೂಟ್ ಗೈಸ್. ಇದು ನಿಯರ್ ಬೈ ಅಂದರೆ ಗ್ರೂಮ್ಸ್ ಕ್ಲಬ್. ಅಂದರೆ ರೆಡಿಮೇಡ್ ಯಾವುದು ಹೊಲ್ಸಿದ್ದು ಯಾವುದು ಇಲ್ಲ ಗೈಸ್. ಇದು ತೊಗೊಂಡಿರೋದು ಪ್ರೈಸ್ ಬಂದುಬಿಟ್ಟು ನಿಯರ್ ಬೈ 11,500 ಗೈಸ್. ಇದು ಇನ್ನೊಂದು ತೊಗೊಂಡಿರೋದು ಅದು 9,500. ಇದು ಬ್ಲ್ಯಾಕ್ 11,500. ನನಗೇನು ಖುಷಿ ಅನ್ನೋದೇನು 2 ಸಲ ಹಾಕ್ಕೊಳೋದು ಒಂದು ಬಂತು ಅನ್ನೋದೊಂದು ಖುಷಿ.
ಅದು ಬಿಟ್ಟು ಬೇರೆದೇನಿದೆ ಅಂತಿಲ್ಲ. ಸನ್ನಿ ಈಗ ನಾವು ಪ್ಯಾಂಟ್ ಹಾಕೊಂಡಿದ್ದೆ ಮತ್ತು ಲುಂಗಿ ಹಾಕ್ಯಂಬ ಅಂತ. ಇದು ಸನ್ನಿ ಅವ್ರ ತಂಗಿ ಸೋನಿ. ಆಲ್ಮೋಸ್ಟ್ ಎಲ್ಲ ವ್ಲಾಗ್ ನೋಡಿರಿ ಅಂತ ಅಂದ್ಕೊಂಡಿನಿ. ಇದು ನಾನು ನಮ್ಮ ತಂಗಿ. ಅಣ್ಣ ಜಾಸ್ತಿ ತೆಗ್ದಾನ ಯಾಕ ಈಟ್ರಾಗ ಇದು ಮಾಡಿಬಿಟ್ಟಾನ. ಇನ್ನೂ ಎಷ್ಟೆಷ್ಟು ಚಲೋ ಇವ್ ಹೇಳ್ಬೇಕಂದ್ರೆ ಇವರಿಬ್ಬರು ತಮ್ಮಾರ. ಹಾಂ, ಇವ ನೋಡಿ ನನ್ನ ಮಿಡಿಲ್ ಹೈಟ್ ನೋಡ್ರಿ. ಚೆನ್ನಾಗಿ ಬಂದ ಗೈಸ್. ಕ್ಲಾರಿಟಿ ಅಂದ್ರೆ ಸೈಗ್ ಬಂದೈತಿ. ಇದಂದ್ರೆ ಈ ಫ್ರೇಮ್ ಸೈಗ್ ಐತೆ. ಎಲ್ಲರೂ ಅಣ್ಣ ಕತ್ಬಿಟ್ರ. ಇದೆಲ್ಲ ಓಕೆ. ಇದು ಇವ್ರ ಫ್ರೆಂಡ್ಸ್. ಇವರು ಯಾರು ನಮ್ಮ ಅಪರಿಚಿತರು. ಕ್ಲಾರಿಟಿ ಅಮ್ಮ ಕ್ಲಾರಿಟಿ. ನಾನು ಇಲ್ಲಿ ಇವನು ಸನ್ನಿ ಲುಗ್ಗಿ ಕಡೆ ಮಾಡಿರೋ ನೋಡಿವ. ಅಯ್ಯೋ ಇದೊಂದು ಇಲ್ಲಿ ಇದು ಚೆನ್ನಾಗಿ ಇದೇನೋ ಮಾಡಿಬಿಟ್ಟಿನಲ್ಲ. ಎಸ್, ಇಲ್ಲಿ ಸ್ಕ್ವಾಡ್ ಗೈಸ್ ಫುಲ್ ಇದು ಲೇಡೀಸ್ ಸ್ಕ್ವಾಡ್ ಇದು. ಓಹೋ ಇದು ಸೈಗ್ ಬಂದೈತೆ. ಯಾಕಂದರೆ ಈ ಡ್ರೆಸ್ ಒಳಗೆ ಗೈಸ್ ಇದೊಂದೇ ಪೋಸ್ ಕೊಡೋಕೆ ಆಗೋದೇ ಇದೊಂದೇ ಪೋಸ್, ಮತ್ತು ಯಾವ ಆಗಲ್ಲ. ಇನ್ನೊಂದು ಗಾಡಿದೈತೆ ಅಂದರೆ ಅವತ್ತು ನಮ್ಮ ಇವರು ಅಂಟಿಯವ್ರನ್ನ ಬಿಡೋಕೆ ಹೋಗಿದ್ನಿ. ಆ ಗ್ಯಾಪ್ನಾಗ ತೆಗ್ದ ನಾನು ಇದು ಗಾಡಿದು. ಇದು ಅಲ್ಟಿಗೆ ಬಂದಿದ್ದು ಗೈಸ್. ಇದು ಕ್ಯಾಂಡಿಡೇಟ್ ತೆಗ್ದ. ನಾವು ಮಾಮಂಗೆ ಕುಂದ್ರಕಂದು ಬಂದಿದ್ದೆ. ಕುಂದ್ರೆ ಇದು ಫುಲ್ ಸ್ಕ್ವಾಡ. ನಮ್ಮ ಮಾಮ ಅತ್ತಿ ಇಲ್ಲಿ ಅವರ ಅತ್ತಿಯರದು ಡ್ಯಾಡಿದು ಸೈಕ್ ಫೋಟೋ ಶೂಟ್ ಗೈಸ್. ಇದನ್ನು ಗಾಡಿ ಭಾರಿ ಸೆಟ್ ಆಗೈತೆ. ಮಾವ ಜಾವ ಗೈಸದ ಯಪ್ಪ. ಮತ್ತು ಇನ್ನೊಂದು ಗೈಸ್ ಇನ್ನೊಂದಿದ್ದು ಅಂದರೆ ಮ್ಯಾರೇಜ್ ಒಳಗೆ ನಾನಿಲ್ಲ. ಮ್ಯಾರೇಜ್ ಒಳಗೆ ಯಾವ್ದು ಹಾಕೊಂಡೀನಿ ಸೀದಾ ಅದೇ ಶೂಟು ಫಸ್ಟ್ ಸೂಟ್ ತೋರಿಸ್ಬಿಡ್ತೀನಿ. ಆಮ್ಯಾಗೆ ನೀವು ಏನಾರ ಅನ್ಕ್ಯಾರಿ. ಫಸ್ಟು ಸೂಟ್ ಐ ಥಿಂಕ್ ಫೋಟೋ ಇಲ್ಲ ಗೈಸ್. ಫ್ಯಾಮಿಲಿ ಫೋಟೋ. ಮೈ ಗಾಡ್, ಇಲ್ಲಿ ಅಣ್ಣ ಕ್ಯಾಂಡಿಡೇಟ್ ತೆಗ್ದಾನ. ಆದರೂ ಅಷ್ಟು ಕಷ್ಟ ಬಂದಿದೆ ಗೈಸ್. ಇದು ಈ ಥರ ಈ ಸೂಟು ನಿಯರ್ ಬೈ ಇದೆ 9,900 ಈ ಸೂಟ್. ಇದು ಸ್ವಲ್ಪ ನನ್ನ ಫೋನ್ ಇದು ಸ್ವಲ್ಪ ಮ್ಯಾಚಿಂಗ್ ಆಗಿತ್ತು. ಇದು ಸೈಗ್ ಬಂದೈತಿ. ಇರೋ ಕೈಲಿ ತರೋಡ್ರಿ. ಇದು ಭಾರಿ ಬಂದೈತಿ. ಇವ್ರು ಬರೋದು ಭಾರಿ ಬಂದವು. ಇಲ್ಲೇನೋ ಉಸ್ತುವಾರಿ ಇದು ಇದು ನೋಡ್ರಿ ಗೈಸ್. ಇದೇನಂದ್ರೆ ಇದು ಇಲ್ಲಿಬ್ಬರು ಜನರು ಬಿಡೋಕೆ ಪಂಚ್ ಇದು ಅದು ಟವಲ್ ಇಟ್ಕೊಂಡು ಅಡ್ಡ ಇಟ್ಕೊಂಡು ನಿಂತ್ಬಿಟ್ಟಿದ್ದು. ಇದು ಜನರು ಮತ್ತು ಬರಬಾರ್ದು, ಅದು ಲೈನ್ ವೈಸ್ ಬಿಡ್ಬೇಕಾಗಿತ್ತು. ಆ ಥರ ಬಾಡಿಗೆ ತಗೋತಿದ್ವಿ. ಇಲ್ಲೊಂದು ಫೋಟೋ. ಇದು ಬಿಟ್ಟು ಮತ್ತೆ ಅಯ್ಯೋ ಅಂಟಿ ಕಣ್ಣು ಮುಚ್ಚಿಬಿಟ್ರು. ಇವು ಏನೋ ಮಾಡಾಕತ್ತಾನಲ್ಲಿ. ಟಕ್ 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 ಟಕ್. ಇದು ಸೈಕ್ ಬಂದೈತೆ ಸ್ಕ್ವಾಡ್. ಎಲ್ಲ ಕಸಿನ್ಸಾರು ಅಲ್ಟಿ ಬಂದಿದ್ದಿಲ್ಲ. ಚಸ್ಮಕ್ಕೆ ಶಾಡ ಬಿದ್ದುಬಿಡೈತೆ ಅವನು. ಅಲ್ಟೆ ಐತಲ್ಲ ಗ್ರೂಪ್ ಫೋಟೋ. ಗ್ರೂಪ್ ಫೋಟೋ ಇಲ್ಲಿಲ್ಲ ಅನ್ಕೊಳಕತ್ತಿದ್ದೆ. ಅಯ್ಯೋ ನೋಡಿ ಅಲ್ಲ ನಾನಿದು. ಯಪ್ಪೋ ಅನಾಥ ಬಂದವು. ಅಯ್ಯೋ ಮುಚ್ಚಿಬಿಟ್ರೆ ಕಣ್ಣು. ಅಡ್ಡ ಹೆಂಗೆ ನಿಂತಾರೆ ಇವರು. ಅಲ್ಟಿ ಗೈಸಿದು ಬ್ಯಾಕ್ಗ್ರೌಂಡ್ ಏನು ಬಂದಿತ್ತು. ಆದರೆ ಇದು ಸೊಟ್ಟ ಐತೆ ಫ್ರೇಮ್. ಅದೇ ಲೈಟ್ ಸಮೇತ ತೆಗ್ದಾರಲ್ಲ, ಅಂದರೆ ಝೂಮ್ ಮಾಡಿ ಇದು ಮಾಡ್ಬೋದು. ಕಣ್ಣು ಮುಚ್ಚಿಬಿಟ್ರಪ್ಪ ಅವರು ಭಾಳ. ಅಲ್ಟೆ ಅಯ್ಯೋ ಸೈಕ್ ಬಂದವಲ್ಲ ಬ್ರೋ. ಇವು ನಾರ್ಮಲ್ ಮೊಬೈಲಾಗ ತೆಗಿತಿದ್ದೆ, ಅಂದರೆ ಕ್ಯಾಮ್ರಾ ಅಲ್ಲ. ಅಲ್ಟಿ ಬಂದವಲ್ಲ ಅವು ಯಪ್ಪ. ಆಮ್ಯಾಗ ಗೈಸ್ ಇದು ಮದುವೆದು. ನಾವು ಮದ್ವೆಗೆ ಹೋಗಲಿಲ್ಲ, ಇಲ್ಲೇ ಮುಕ್ಕೊಂಬಿಟ್ವಿ. ಇಲ್ಲಿ ಮದುವೆ ಸೈಗಲ್ಲ. ಇವು ಗೈಸ್ ಲಿಟ್ರಲ್ಲಿ ಮದುವೆಗೆ ಹೋಗೋಕೆ ಅಂದರೆ ಎಲ್ಲರೂ ಅಂದರೆ ಇಷ್ಟಿಷ್ಟು ಮಂದಿ ಅಂತ ಹೇಳಿದ್ರು. ಅಂದರೆ ಇವು ಇಲ್ಲಿ ಇರ್ಬದ್ದೇವರು ಮನೆದೇವ್ರು ಅವ್ರದ್ದು ಇರೋದಕ್ಕೆ ಶಸ್ತ್ರ ಹಾಕೊಂಡಿರ್ತಾರೆ. ಅದೆಲ್ಲ ಹಾಕೊಂಡಿರ್ತಾರೆ ನೋಡ್ರಿ. ಈ ಥರ ಶಸ್ತ್ರ ಹಾಕೊಂಡಿರ್ತಾರೆ. ನಾನು ಇವರಿಗೆಲ್ಲೇ ಹಾಕ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಇವ್ರಿಗೆ ಹಾಕಲಿಲ್ಲ. ಅಲ್ಲಿ ಅಂದರೆ ರಿಲೇಷನ್ಗೆ ಹಾಕಿರ್ತಾರೆ. ಇದು ಇರ್ಬದ್ದೇವರು ದೇವಸ್ಥಾನ ಅವ್ರ ಊರಾಗ. ಅಂದರೆ ಇವರು ಹಳ್ಳಿಯವ್ರ ಗೈಸ್. ಅಂದರೆ ಅಲ್ಲಿ ಹುಬ್ಳಿ ಕಡೆ ಹಳ್ಳಿಯಾಗ ಇದು ಸೈಕ್ ಬಂದೈತಿ. ಅಲ್ಟಿ ತಾಳಿ ಕಟ್ಟೋ ಸೀನ್ ಎಲ್ಲ ಹೊತ್ತು ಸೀದಾ
ಈ ಸಾಗರ ಅನ್ನೋದು ಭಾರಿ ಒಂದಿದ್ದು ಕ್ಯಾಂಡಿಡ್. ಓಹೋ ಅಲ್ಟಿ ಓ ಬ್ರೋ ಸೈಕ್ ಬ್ರೋ ಇದು ಅಕ್ಕ ಹತ್ತಾಳ ಏನಪ್ಪ ಇದ್ರಾಗ ನೋಡಿಲ್ಲ ನಾನು. ಈ ಥರ ಜೋಡಿ ಮದುವೆ ಅಕ್ಕ ಹತ್ತಾಳ ಕಟ್ಟಿದ್ರೆ ಹಿಂದಕ್ಕೆ ಕರಿಮಣಿ ಮಾಲೀಕ ನೀನಲ್ಲ. ಆದರೆ ಮಕ್ಕ ಸ್ವಲ್ಪ ಇದಾಗೈತಿ, ಲಿಟಲ್ ಬಿಟ್ ಆಗ್ಯದ ಗೈಸ್ ಇದು. ಓಹೋ ಕಾಲು ಮುಗಿದ್ಲು ಗೈಸ್. ನಮ್ಮ ಜನ್ರೇಷನಾಗ ಮದುವೆ ಇನ್ನೂ ಹೆಂಗಾಗುತ್ತೆ ಏನು ಲಿಟ್ರಲ್ಲಿ ನನಗಂತೂ ಗೊತ್ತಿಲ್ಲ. ಹೆಂಗೆ ಸಿಕ್ಕರು ಹೆಂಗಿರ್ತಾರು. ಈಗ ಲವ್ ಮ್ಯಾರೇಜು ಆದರೂ ಅದೇ ಬಾಳೆವು, ಅರೇಂಜ್ ಮ್ಯಾರೇಜ್ ಆದರೂ ಅದೇ ಬಾಳೆವು. ಈ ಥರ ಗೈಸ್ ಇದು ಅಶ್ವಿನಿ ನಕ್ಷತ್ರ. ಇದು ಎದಕ್ಕೆ ತೋರಿಸ್ತಾರೆ ಏನು ತೋರಿಸ್ತಾರೆ ಅನ್ನೋ ಸ್ವಲ್ಪ ನೀವು ಕಮೆಂಟಾಗ ಅಂತ ಏನಾರು ಹಾಕಿಬಿಟ್ರೆ ChatGPT ಐತಿ ಆ ಥರ ಅದರದ್ದು ಹೆಲ್ಪ್ ತೊಗೊಂಡು ಹಾಕ್ರಿ. ಅಯ್ಯಪ್ಪ ಇದೊಂದು ಬೇರೆ ಇತ್ತಾ ಗೈಸ್ ಮೇಕಪ್. ಓ ಮೈ ಗಾಡ್, ಲೇಯರ್ ಮ್ಯಾಗ ಲೇಯರ್. ಒಳ್ಳೆ ಹಿಂಗೆ ಕೆಬ್ರಿದ್ರೆ ಬರ್ತೇನಪ್ಪ ನಮೂನೆ ಆಗೈತಿ. ನಾನು ಅಂದರೆ ಅದು ಈ ಫೋಟೋ ಶೂಟಿಗೆ ನಾನೇ ಲೈಟ್ ಹಿಡ್ದಿದ್ರೆ ಗೈಸ್, ಅದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇದು ಆಮೇಲೆ ಫಂಕ್ಷನ್ನಿಗೆ ಎಲ್ಲ ಇದು ಮದುವೆ ಅದೇ ನಾ ಇದಕ್ಕೆ ಬ್ಲ್ಯಾಕ್ ಹಾಕೊಂಡಿದ್ದೆ. ಇಲ್ಲಿ ಇಲ್ಲೇ ಅಂತರೂ ಗ್ರೂಪ್ ಫೋಟೋ ಇಲ್ಲ ಗೈಸ್. ಇಲ್ಲಿ ಎಲ್ಲಿಲ್ಲ ಕಹಾ ಬಿ ನಹಿ. ಗ್ಯಾಪ ತಗೊಂಬಿಟ್ರಪ್ಪ ಇವರು, ಹೆಣ್ಮಕ್ಳು ತಗೊಂಬಿಡ್ತಾರೆ ಗೈಸ್. ನಮ್ಮದು ಮದುವೆಗೆ ಹೋದರೆ ಏನು ಹೊರಗಟ್ಟಾಗಲ್ಲ, ಯಾಕಂದರೆ ಕೆಲಸ ಮಾಡೋದು ಬಿಟ್ಟು ಏನಿರಲ್ಲ ಗೈಸ್ ಅಲ್ಲಿ. ಇದಂತರ ಫಿಕ್ಸ್, ಇವೆಲ್ಲ ಸಿಂಗಲ್ ಫೋಟೋಶೂಟ್ಸ್ ಇಷ್ಟೇ ಗೈಸ್ ಇರೋದು. ನಾನು ಅಂತೂ ಇರೋದು ಆಟಲ್ಲವ ಗಾಯ್ಸ್. ಈಗ ಹೋಗುವ ಮುಕ್ಕೊಣುವ ಅಂತ ಹೇಳ್ಕೊಂತ, ಐ ಹೋಪ್ ಇದೆಲ್ಲ ನೀವು ಚಲೋ ನೋಡಿರ್ತೀರಿ. ಬಂದವ್ರಿಗೆ ಚಲೋ, ನೋಡಿರಲಿಲ್ಲ ಅಂದ್ರೆ ನೋಡಿದ್ರು ಚಲೋ. ದಿಸ್ ಈಸ್ ಮೈ ಲ್ಯಾಪ್ಟಾಪ್ ಗೈಸ್. ಇದನ್ನು ಭಾಳ ಮಂದಿಗೆ ತೋರಿಸಿಲ್ಲ. ಇದು ಅದಕ್ಕೆ ತೆಗಿಯೋಕ್ಕೆ ಹೋಗಲ್ಲ ಅಂತಂದ್ರೆ ನನಗೆ ಬೇಕಾದಾಗ ಆಟ ತೆಗೆದಿರ್ತೀನಿ. ಇದು ಆ್ಯಸೋಸ್ಸು ಗೈಸ್. ಈಗ ಸಿಗೋಗಿ ಮುಕ್ಕೊಣು ಅಂತ ಹೇಳ್ಕೊಂತ, ನೀವು ಊಟ ಮಾಡಿದ್ರೆ ನಾವು ಊಟ ಮಾಡಿ ಫಸ್ಟ್ ಮೇಲೆ ಚಾನಲ್ ವಿಸಿಟ್ ಏನೋ ಕೊಡಿದ್ರೆ ಸಬ್ಸ್ಕ್ರೈಬ್ ಮಾಡಿರ್ತೀವಿ. ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಲವ್ ಯು ಗೈಸ್.